ಚಿಕನ್ ಮ್ಯಾಂಚಲ್ ಸೂಪ್. ಚಿಕನ್ ಎಲ್ಲ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಎಲ್ರಿಗೂ ನಮ್ಮ ಚಾನಲಿಗೆ ಹೃತ್ಪೂರ್ವಕ ಸ್ವಾಗತ ಆಯಿತಾ. ಸರಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಟೈಮ್ ಆಗ್ತದೆ. ಸೊ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು ಫ್ರೀ ಇದ್ದೇನೆ. ಆಮೇಲೆ ಇವತ್ತು ಸಂಡೇ ಬೇರೆ. ಸಂಡೇ ಸ್ಪೆಷಲ್ ಆಗಿ ನಾನೊಂದು ಹೊಸ ರೆಸಿಪಿಯನ್ನು ನಿಮಗೆ ಹೇಳಿಕೊಡುವ ಅಂತ ಅಂದ್ಕೊಂಡೆ ಆಯಿತಾ. ನಿಮಗೆಲ್ಲ ಚಿಕನ್ ಮ್ಯಾಂಚೋ ಸೂಪ್ ಹೇಳಿದರೆ ಇಷ್ಟ ಅಲ್ವಾ? ಇವತ್ತು ಅದನ್ನು ಈಸಿಯಾಗಿ ಮನೆಯಲ್ಲೇ ಸ್ವಲ್ಪ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಹೆಚ್ಚು ಮಾತಾಡೋದಿಲ್ಲ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಮತ್ತು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ಕ್ಲಿಯರ್ ಆಗಿ ನಿಮಗೆ ಹೇಳಿಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡುವ. ಮೇಯ್ನಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದು ಸ್ಪ್ರೌಟೆಡ್ ರಾಗಿ ಫ್ಲೋರ್, ಅಂದರೆ ಈ ಮೊಳಕೆ ಹೊಡೆದಂಥ ರಾಗಿಯಲ್ಲಿ ಮಾಡಿದಂತಹ ಪುಡಿ. ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಚಿಕನ್. ಇದು ಪಾಲಕ್ ಆಯಿತಾ. ಇದು ಮತ್ತು ಚಾಪ್ಡ್ ಕ್ಯಾರೆಟ್, ಆಮೇಲೆ ಚಾಪ್ಡ್ ಕ್ಯಾಪ್ಸಿಕಮ್, ಜಿಂಜರ್ ಗಾರ್ಲಿಕನ್ನು ಕೂಡ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಅದರೊಟ್ಟಿಗೆ ನನ್ನಲ್ಲಿ ನೂಡಲ್ಸ್ ಇರಲಿಲ್ಲ, ಸೊ ಮ್ಯಾಗಿ ಇತ್ತು. ಮ್ಯಾಗಿಯನ್ನು ಪ್ಲೇನ್ ವಾಟ್ರಲ್ಲಿ ಬೇಯಿಸಿ ಇಟ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನ ಏನು ಮಾಡಬೇಕಂತ ಮತ್ತೆ ಹೇಳ್ತೇನೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ಲ, ಮತ್ತೆ ನಾನು ಅದನ್ನು ಕುಕ್ ಮಾಡುವಾಗ ನಾನು ನಿಮಗೆ ಹೇಳ್ತೇನೆ. ಇದರ ಕೀ ಇಂಗ್ರೀಡಿಯೆಂಟ್ಸೇ ಇದು ರಾಗಿ ಫ್ಲೋರ್ ಆಯಿತಾ. ಸೊ ಹೇಗೆ ಮಾಡು ಅಂತ, ಸಾಲ್ಟ್ ಆ್ಯಡ್ ಮಾಡ್ಲಿಕ್ಕೆ ಇರ್ತದೆ, ಟರ್ಮರಿಕ್ ಆ್ಯಡ್ ಮಾಡ್ಲಿಕ್ಕೆ ಇರ್ತದೆ, ಅದೆಲ್ಲ ನಾನು ಮತ್ತೆ ಹೇಳ್ತೇನೆ. ಪಾತ್ರೆ ಇಟ್ಟಿದ್ದೇನೆ ಈಗ ಬಿಸಿ ಆಗಲಿಕ್ಕೆ. ಬಿಸಿಯಾದ ಕೂಡಲೇ ಇದಕ್ಕೆ ಇವತ್ತು ನಾನು ಯೂಸ್ ಮಾಡ್ತಿರೋದು ಬಟರ್ ಆಯಿತಾ. ಸೊ ಬಟರ್ ಹಾಕಿದೆ. ಸ್ಟೀಲ್ ಪಾತ್ರೆ ಇಟ್ಟದ್ರಿಂದ ಅದು ಬೇಗ ಬಿಸಿ ಆಗ್ತದೆ. ಹಾಗಾಗಿ ಇದಕ್ಕೆ ಚಾಪ್ಡ್ ಗಾರ್ಲಿಕ್ ಮತ್ತು ಜಿಂಜರ್ ಹಾಕುವ. ಚೆನ್ನಾಗಿ ಫ್ರೈ ಆಗಲಿ. ನಾನಿಲ್ಲಿ ಆನಿಯನನ್ನು ಸ್ಕಿಪ್ ಮಾಡ್ತೇನೆ ಆಯಿತಾ. ನಂಗೆ ಇಷ್ಟ ಇಲ್ಲ ಆನಿಯನ್ ಅಷ್ಟು, ಅದಕ್ಕೆ ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೀಗ ನಾನು ಎಲ್ಲ ಐಟಮನ್ನು ಹಾಕಿಕೊಳ್ತೇನೆ ಆಯಿತಾ. ಇದರಲ್ಲಿ ಚೆನ್ನಾಗಿ ಸಾಟೆ ಆಗಿದೆ. ಇದಕ್ಕೆ ಸಾಲ್ಟ್ ಮತ್ತು ನಾನು ಟರ್ಮರಿಕ್ ಪೌಡ್ರ್ ಸಹ ಹಾಕಿಕೊಳ್ತೇನೆ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಇದು ಸ್ವಲ್ಪ ಬೇಯಲಿಕ್ಕೆ ಹಾಕ್ತೇನೆ. ಉಪ್ಪು, ಚಿಟಿಕಿ ಟರ್ಮರಿಕ್. ಚೆನ್ನಾಗಿ ಸ್ವಲ್ಪ ಅದು ಸಾಟೆ ಆಗಲಿ ಆಯಿತಾ. ಅಂದರೆ ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗಿಕೊಳ್ಳಿ ಅದು. ಆಮೇಲೆ ಮತ್ತೆಲ್ಲ ಹಾಕೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸುವ. ಮತ್ತು ಇದರೊಟ್ಟಿಗೆ ಚಿಕನ್ ಸಹ ಹಾಕ್ತೇನೆ. ಇದು ಕ್ಲೀನಾಗಿ ವಾಶ್ ಮಾಡಿರುವಂಥ ಚಾಪ್ಡ್ ಚಿಕನ್ ಆಯಿತಾ. ಇದು ಸಹ ಇದರೊಟ್ಟಿಗೆ ಸ್ವಲ್ಪ ಬೇಯಲಿ. ಈಗ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡ್ತೇನೆ. ಸ್ವಲ್ಪ ಬೇಯಲಿ, ಒಂದು ಸ್ವಲ್ಪ ಕುದಿ ಬರಲಿ ಆಯಿತಾ. ಮುಚ್ಚಿಡುವ. ಪಾತ್ರೆಗೆ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ನಾನೀಗ ಬಾಯ್ಲ್ ಆದಂಥ ನೂಡಲ್ಸ್ ಉಂಟಲ್ಲ, ಇದನ್ನು ಫ್ರೈ ಮಾಡಿಕೊಡು. ನನಗೆ ಹೀಗೆ ಎಲ್ಲ ಪಾತ್ರೆ ತುಂಬ ಇಷ್ಟ ಇದೆ, ಚಿಕ್ಕ ಚಿಕ್ಕದು. ಇದು ಆ್ಯಕ್ಚುಲಿ ಐರನ್ ಬೌಲ್ ಆಯಿತು. ಇದೊಂದು ಕಬ್ಬಿಣದ ಪಾತ್ರೆ ಇದು. ನನಗೆ ಹೀಗೆಲ್ಲ ಚಿಕ್ಕ ಚಿಕ್ಕ ಪಾತ್ರೆ ಇಷ್ಟ. ನೋಡಿ, ಬಿಸಿ ಎಣ್ಣೆ ಹಾಕ್ತೇನೆ ಈಗ. ಇದಕ್ಕೆ ಸ್ವಲ್ಪ ಎಣ್ಣೆ ಸಾಕು, ತುಂಬ ಬೇಡ ಎಣ್ಣೆ ಹಾಕೋದು. ಸ್ವಲ್ಪ ಫ್ರೈ ಆದರೆ ಸಾಕಾಯ್ತಾ. ಇದಕ್ಕೆ ಅಮ್ಮ ತೊಳೆದಿಟ್ಟು ಎಣ್ಣೆ ಸವರಿ ಇಡ್ತಾರೆ. ನಾವೀಗ ಇನ್ನೊಮ್ಮೆ ಸ್ವಲ್ಪ ತೊಳೆದು ಅದನ್ನು ಬಿಸಿ ಮಾಡಲಿಕ್ಕೆ ಇಡೋದು ಅಷ್ಟೇ. ಈಗ ನಾನು ಎಣ್ಣೆ ಹಾಕ್ತೇನೆ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಹಾಕೋದಾಯ್ತು. ಸ್ವಲ್ಪ ತೆಂಗಿನ ಎಣ್ಣೆ ಇಲ್ಲಿ ಖಾಲಿ ಆಗಿದೆ, ಅಜ್ಜ ಮನೆಯಿಂದ ತರಬೇಕು ಪುನಃ. ಹಾಗಾಗಿ ಪುನಃ ತರಲಿಕ್ಕೆ ಹೋದರೆ ಲೇಟ್ ಆಗ್ತದೆ. ಅದಕ್ಕೆ ಇದರಲ್ಲಿ ಮಾಡುವ ಅಂತ ಹೇಳಿ ಎಣ್ಣೆ ಕಾಯಿ. ಫ್ರೈಡ್ ನೂಡಲ್ಸ್ ರೆಡಿ ಆಗಿದೆ, ನೋಡ್ಬೋದು. ನಾನು ತೋರಿಸ್ತೇನೆ ನಿಮಗೆ ಕ್ರಂಚಿ ಅದರದ್ದು. ನಿಮಗೆ ಅದು ದಪ್ಪ ನೂಡಲ್ಸ್ ಆದರೆ ಚೆಂದ ಆಗ್ತದೆ ಆಯಿತಾ. ಇದೀಗ ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೆ ಇದ್ದಿದ್ರಲ್ಲೇ ಮಾತ್ರ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋ, ಚೆಂದ ಆಗ್ತಲ್ಲ ತಿನ್ನಲಿಕ್ಕೆ, ಅದಕ್ಕೆ ಆಯಿತಾ. ಇದು ರೆಡಿ ಆಯಿತು, ಇದಿರಲಿ. ಕುದೀತಾ ಇದೆ ನೋಡಿ ಸ್ವಲ್ಪ. ಇದು ಆಲ್ಮೋಸ್ಟ್ 80% ಬಾಯ್ಲ್ ಆಗಿದೆ. ಎಂತ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸುಮಾರು 3 ಚಮಚದಷ್ಟು, ಇಷ್ಟು ಚಿಕ್ಕ ಚಮಚದಲ್ಲಿ ಹಾಕ್ತಿದೆ. 1 ಸ್ಪೂನಷ್ಟು ಗರಂ ಮಸಾಲ ಆಯಿತಾ. ಮಾಡಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ತೇನೆ. ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್, ಸ್ವಲ್ಪ ಟೇಸ್ಟಿಗೆ ಮಾತ್ರ ಅದು ಹಾಕಿ. ಈಗ ನೀರು ಹಾಕ್ತೇನೆ ತುಂಬ ಆಯಿತಾ. ಎಷ್ಟು ಜನರಿಗೆ ಬೇಕಷ್ಟು. ಕಲರ್ ನೋಡಿ. ಈಗ ಇದು ನೀರು ಆ್ಯಡ್ ಮಾಡಿದಲ್ಲ, ಇದು ಸಹ ಕುದೀಲಿ. ಇದಕ್ಕೆ ನಾನೀಗ ಮರ್ತೋಯ್ತು ಹೇಳಲಿಕ್ಕೆ, ಮೊಟ್ಟೆ ಹೊಡೆದು ಹಾಕ್ತೇನೆ ಆಯಿತಾ. ಕುದಿಯುವಾಗ ಇದು ತೆಗೆದಿಟ್ಟಂಥ ರಾಗಿಯನ್ನು ನಾನೀಗ ಪೇಸ್ಟ್ ಮಾಡಿದೆ. ಇದಕ್ಕೆ
ಡೈರೆಕ್ಟ್ ಪೌಡ್ರೇ ಹಾಕಿದರೆ ಗಂಟು ಗಂಟು ಆಗ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡಿ ಈಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಕೈ ಆಡಿಸ್ತಾನೆ ಇರಬೇಕು. ಮನ್ನ ಲೋ ಇಟ್ಟು ಈಗ ನಾನು ಅದನ್ನು ಆ್ಯಡ್ ಮಾಡ್ತೇನೆ ಆಯಿತಾ. ಆ್ಯಡ್ ಮಾಡಿದ್ಮೇಲೆ ಫ್ಲೇಮನ್ನು ಹೈ ಇಟ್ಟು ಇದನ್ನು ನೀವು ಕೈ ಆಡಿಸ್ತಾನೇ ಇರಬೇಕಾಗ್ತದೆ. ಇಲ್ಲದಿದ್ದರೆ ನಿಮಗೆ ಅಲ್ಲಲ್ಲಿ ಗಂಟಾಗಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಆಯಿತಾ. ಇದು ಕುದಿಬೇಕಾದ್ರೆ ಎಗ್ ಒಡೆದು ಹಾಕುವ. ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಬೋದು ಈಗ ನಿಮಗೆ ನೋಡಿಕೊಂಡು. ಆಲ್ರೆಡಿ ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ ಆಯಿತಾ. ಇದನ್ನೀಗ ಆ್ಯಡ್ ಮಾಡೋದು. ಅದು ಕುದೀತಾ ಉಂಟು. ಇದಕ್ಕೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡೋದು ಹೀಗೆ. ಅದಕ್ಕೆ ಬೀಟ್ ಮಾಡುವಾಗಲೇ ನಾನು ಸ್ವಲ್ಪ ಹಳದಿ ಪೌಡ್ರ್ ಹಾಕಿ ಮಾಡಿದೆ. ಅದೇ ಲುಕ್ ಅಮ್ಮ ಉಂಟು ಬಿಸಿ ರೊಟ್ಟಿ ನನಗೆ. ಕುದೀಲಿ ಇದು ಚಂದ. ಫೈನಲಿ ಚಿಕನ್ ಮ್ಯಾಂಚವ್ ಸೂಪ್ ರೆಡಿ ಆಯಿತು. ಇದನ್ನು ನನ್ನ ತಮ್ಮನಿಗೆ ಕೊಡ್ತೇನೆ. ಹೇಗುಂಟ ಅಂತ ಹೇಳ್ತಾನೆ ಅವನು. ಈಗನಾ ಇದು ಟೇಸ್ಟ್ ಮಾಡಿ ಹೇಳಂತ ಹೇಗುಂಟ ಅಂತ ಹೇಳಿ. ನಾನು ಹಾಕ್ಬೇಕಾ? ಬಿಸಿ ಉಂಟು. ತಿನ್ನರಪ್ಪ, ಊದಿ ತಿನ್ನು. ಚಿಕನ್ ಮ್ಯಾಂಚವ್ ಸೂಪ್. ಚಿಕನ್ ಎಲ್ಲ ಚಿಕನ್ ಉಂಟಾ? ಚಿಕ್ಕ ಚಿಕ್ಕದು ಹಾಕಿ ಚಾಪ್ ಮಾಡಿ ಹಾಕಿದ್ದು. ಒಳದುಂಟಾ ಇದು? ಅದಕ್ಕೆ ಕ್ರಂಚೀಸ್ ಆಗ್ತೇವಲ್ಲ ಅದು. ಹೌದು, ಈಗ ನಿಮಗೆ ಮ್ಯಾಗಿಯ ಕಾಣ್ತದದು. ಯಾರ ಹತ್ರ ಅದು ನೀವು ರಿವ್ಯೂ ಕೇಳಿ. ತಮ್ಮನವ್ರ ಹತ್ರ ಅಣ್ಣನವ್ರ ಹತ್ರ ಎಲ್ಲ ಕೇಳಬೇಡಿ ಆಯ್ತಾ. ಸರಿ ಉಂಟನಾ? ಸರಿ ಉಂಟು.